Hello dear students, let us go for the continuation of reproductive health. So in the previous video I explained about what are the causes of population explosion, what are the main reasons why the population rate is increasing day by day, and how to control this population explosion. The population explosion or rate of the population growth is increasing due to superior medical facilities, decrease in the MMR and IMR, that is maternal mortality rate and the infant mortality rate, and the number of individuals more in the reproductive age group is another cause of population explosion. And what are the problems that are created due to population explosion? The scarcity with respect to availability of food, the scarcity with respect to availability of the proper place for the shelter, as well as other aspects with respect to the environmental factor, family, nation, everywhere the increased population creates many problems. So let us move to the next bit of the topic. What are the measures taken by government to check such a population growth? That means ಇದೇ ಥರ ಪಾಪ್ಯುಲೇಷನ್ ಗ್ರೋತ್ ಹೆಚ್ಚಾಗ್ಲಿಕ್ಕತ್ರೆ ಫೈನಲಿ ಏನು ಪ್ರಾಬ್ಲಮ್ ಆಗ್ತದೆ ಅನ್ನೋದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ರೂ ಕೂಡ ಪಾಪ್ಯುಲೇಷನ್ ಗ್ರೋತು ಕಂಟ್ರೋಲ್ ಆಗ್ಲಿಕ್ಕತ್ತಿಲ್ಲ, ಅಥವಾ ಪಾಪ್ಯುಲೇಷನ್ ಗ್ರೋತ್ ಒಳಗೆ ರಿಡಕ್ಷನ್ ಕಾಣಿಸ್ಲಿಕ್ಕತ್ತಿಲ್ಲ. ಈ ಪಾಪ್ಯುಲೇಷನ್ ಗ್ರೋತನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಯಾವ್ಯಾವ ಸ್ಟೆಪ್ಗಳನ್ನು ಗವರ್ಮೆಂಟು ತಗೊಂಡಿತು? ಸೊ ಲೆಟ್ ಅಸ್ ಗೋ ಫಾರ್ ವಾಟ್ ಆರ್ ದ ಮೇಜರ್ಸ್ ಟೇಕನ್ ಬೈ ಗವರ್ಮೆಂಟ್ to control the population growth. So first one, motivation to people for small families. ಆದಷ್ಟು ಫ್ಯಾಮಿಲಿ ಮೆಂಬರ್ಗಳ ಸಂಖ್ಯೆ ಕಡಿಮೆ ಇರಬೇಕು, ಸಣ್ಣ ಸಣ್ಣ ಫ್ಯಾಮಿಲಿ ಇರೋ ಥರ ಮೋಟಿವೇಟ್ ಮಾಡ್ತು ಜನರನ್ನು ಸೊಸೈಟಿ ಒಳಗೆ. ಪಾಪ್ಯುಲೇಷನ್ ಆಫ್ ಅ ಸ್ಮಾಲ್ ಫ್ಯಾಮಿಲಿ ಆ್ಯಸ್ ಅ ಹ್ಯಾಪಿ ಫ್ಯಾಮಿಲಿ. ಸಣ್ಣ ಫ್ಯಾಮಿಲಿ ಇದ್ದರೆ ಅದು ಬಹಳಷ್ಟು ಹ್ಯಾಪಿ ಫ್ಯಾಮಿಲಿ ಆಗ್ತದ ಅನ್ನೋದನ್ನು ಪಾಪ್ಯುಲರೈಸೇಷನ್ ಮಾಡ್ತು. ಅಂದರೆ ಈ ಥ್ರೂ ದ ಆಡಿಯೋ ವಿಜುವಲ್ ಏಡ್ಸ್, ನಾನು ನೆನ್ನೆ ವಿಡಿಯೋ ಒಳಗೆ ಹೇಳಿದೆ, ಈ ಮೀಡಿಯಾನ ಯೂಸ್ ಮಾಡಿಕೊಂಡು, ಪ್ಯಾಂಪ್ಲೆಟ್ಸನ್ನು ಯೂಸ್ ಮಾಡಿಕೊಂಡು ಪಾಪ್ಯುಲೇಷನ್ ಗ್ರೋತ್ ಏನು ಪ್ರಾಬ್ಲಮ್ ಮಾಡ್ಲಿಕ್ಕತ್ತದ, ಸಣ್ಣ ಫ್ಯಾಮಿಲಿ ಇದ್ದರೆ ಏನು ಬೆನಿಫಿಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಪಾಪ್ಯುಲರೈಸೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತು. ಇಂಟ್ರೊಡಕ್ಷನ್ ಆಫ್ ಅ ಸ್ಲೋಗನ್ ಹಮ್ ದೋ ಹಮಾರೆ ದೋ, ದಟ್ ವಿ ಟು ಅವರ್ ಟು ಆರ್ ಒನ್ ಚೈಲ್ಡ್ ನಾರ್ಮ್. ಏನು ಹಿಂಗಂದ್ರೆ, ನೀವು ಬಹುತೇಕ ಈ ಕನ್ನಡ ಮೀಡಿಯಂ ಸ್ಕೂಲ್ಸು ಅಥವಾ ಪಬ್ಲಿಕ್ ಪ್ಲೇಸಸ್, ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರಬಹುದು, ಎಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಅಕ್ಯುಮಿಲೇಟ್ ಆಗ್ತದೆ ಅಂದ್ರೆ ಜನಸಂಖ್ಯೆ ಅಥವಾ ಜನದಟ್ಟಣೆ ಯಾವ ಸಾಮಾಜಿಕ ಪ್ರದೇಶದೊಳಗೆ ಜಾಸ್ತಿ ಇರ್ತದೆ ಅಂಥ ಕಡೆಗೆ ಗವರ್ಮೆಂಟ್ನವರು ಕೆಲವೊಂದು ಸ್ಲೋಗನ್ಗಳನ್ನು ಗೋಡೆಗಳ ಮೇಲೆ ಬರೆದ್ರು. ಹಮ್ ದೋ ಹಮಾರೆ ದೋ, ಇದನ್ನೇ ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಮಾಡಿದರೆ ಮೋಸ್ಟ್ ಪ್ರಾಬಬಲಿ ನೀವು ಇದನ್ನು ನೋಡಿರ್ತೀರಿ. ನಾವಿಬ್ಬರು ನಮಗಿಬ್ಬರು, ಆರತಿಗೊಬ್ಬ ಮಗಳು ಕೀರುತಿಗೊಬ್ಬ ಮಗ, ಈ ಥರದ್ದು ಸ್ಲೋಗನ್ಗಳನ್ನು ಯೂಸ್ ಮಾಡಿಕೊಂಡು ಇಂಟೆನ್ಷನ್ ಏನಿತ್ತು, ವೈ ದೇ ಹ್ಯಾವ್ ಯೂಸ್ಡ್ ದೀಸ್ ಸ್ಲೋಗನ್ಸ್, or what is the intention behind using these slogans? Through these slogans the government try to control or check the population growth. After having the 2 children, let us stop the reproduction. ಈ ಅವೇರ್ನೆಸ್ಸನ್ನು ಫ್ಯಾಮಿಲಿ ಒಳಗೆ ಇರೋವಂಥ ಪೇರೆಂಟ್ಸಿಗೆ ಮುಟ್ಟಿಸ್ಲಿಕ್ಕೆ ಈ ಥರದ ಸ್ಲೋಗನ್ಗಳನ್ನು ಯೂಸ್ ಮಾಡಿಕೊಂಡ್ರು. ಆ್ಯಂಡ್ ಬಿಟ್ವೀನ್ ಈ ಫಿಲ್ಮ್ ನಡೆದಾಗ ಅಥವಾ ಸೀರಿಯಲ್ಸ್ ನಡೆದಾಗ ಮಧ್ಯೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ಸ್ ಏನು ಬರ್ತಾವೆ, ಆ ಅಡ್ವರ್ಟೈಸ್ ಒಳಗೂ ಈ
ಥರದ ಸ್ಲೋಗನ್ಗಳನ್ನು ಪಾಪ್ಯುಲರ್ ಮಾಡ್ಲಿಕ್ಕತ್ರು. ಲೆಟ್ ಅಸ್ ಸ್ಟಾಪ್ ದ ರೀಪ್ರೊಡಕ್ಷನ್ ಆಫ್ಟರ್ ಹ್ಯಾವಿಂಗ್ ಒನ್ ಚೈಲ್ಡ್. ಒಂದೇ ಮಗು ಸಾಕು, ಸಣ್ಣ ಕುಟುಂಬ ಸುಖಿ ಕುಟುಂಬ. ದ ಸೇಮ್ ಥಿಂಗ್, ಅ ಸ್ಮಾಲ್ ಫ್ಯಾಮಿಲಿ ಅಸ್ ಅ ಹ್ಯಾಪಿ ಫ್ಯಾಮಿಲಿ. ನಿಮ್ಮ ಕುಟುಂಬ ಸಣ್ಣದಾಗಿದ್ದರೆ ನಿಮಗೆ ಬೇಕಾದಂಥ ಎಲ್ಲ ರಿಕ್ವೈರ್ಮೆಂಟ್ಗಳನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ದೆರ್ ವಿಲ್ ಬಿ ನೋ ನೆಸೆಸಿಟಿ ಟು ಸ್ಯಾಕ್ರಿಫೈಸ್ ದ ರಿಕ್ವೈರ್ಮೆಂಟ್ಸ್. ಅಂದರೆ ಬೇಕಾದಂಥ ರಿಕ್ವೈರ್ಮೆಂಟ್ಗಳನ್ನು ಸ್ಯಾಕ್ರಿಫೈಸ್ ಮಾಡುವಂಥ ನೆಸೆಸಿಟಿ ಇರಂಗಿಲ್ಲ. ಈ ಥರದ ಸ್ಲೋಗನ್ಗಳನ್ನು ಬಳಸ್ಕೊಂಡು, ವೆದರ್ ಇಟ್ ಈಸ್ ಗವರ್ಮೆಂಟ್ ಆರ್ಗನೈಸೇಷನ್ ಆರ್ ಇಟ್ ಈಸ್ non-government organization, both of them have tried to check the population growth. And this one is another very important measure taken. The marriageable age of the female and male was raised to 18 and 21 years respectively. ಮೋಸ್ಟ್ ಪ್ರಾಬೆಬಲಿ ಇದ್ರ ಬಗ್ಗೆ ನೀವು ಪೇಪರ್ ಒಳಗೆ ಅಥವಾ ಯಾವುದೋ ಒಂದು ನ್ಯೂಸ್ ಒಳಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ನೀವು ಕೇಳಿರ್ತೀರಿ. ಒಂದು ಗರ್ಲಿಗೆ ಮ್ಯಾರೇಜೇಬಲ್ ಏಜನ್ನು ಗವರ್ಮೆಂಟ್ ಫಿಕ್ಸ್ ಮಾಡ್ತು. ಬಿಫೋರ್ 18 years it is considered as a child marriage, and in our country all these are very common things. ನಮ್ಮ ದೇಶದೊಳಗೆ ಈ ಥರದ್ದು ಪದ್ಧತಿಗಳನ್ನು ನಾವು ಎಲ್ಲಿ ಬೇಕಾದಲ್ಲಿ ಕಾಮನ್ ಆಗಿ ನೋಡಬಹುದು. ಯಾಕಂದರೆ ಬಹಳಷ್ಟು ಜನ ಈ ಥರದ ಬಿಲೀವ್ಸ್ಗಳಿಗೆ ನಂಬಿದಂಥವರು. ಹೀಗಾಗಿನೇ ಪಾಪ್ಯುಲೇಷನ್ ರೇಟ್ ವಿಲ್ ಬಿ ಇನ್ಕ್ರೀಸಿಂಗ್ ಡೇ ಬೈ ಡೇ. ಸೊ ಮೇಲಿಗೆ ಎಷ್ಟು ವರ್ಷ ಇರಬೇಕು ಮ್ಯಾರೇಜ್ ಆಗಬೇಕಾದ್ರೆ? 21 years ಫಾರ್ ದ ಮೇಲ್ ಆ್ಯಂಡ್ 18 years ಫಾರ್ ದ ಫೀಮೇಲ್. ಸ್ಟ್ರಿಕ್ಟ್ ಏಜ್ ರಿಸ್ಟ್ರಿಕ್ಷನ್ಸ್ are made by the government for the marriage. The incentives were given to the couple with small families. ನೋಡ್ರಿ, ಈ ಥರದ್ದು ಎಲ್ಲ ಆಸ್ಪೆಕ್ಟ್ಗಳನ್ನು ಜನರು ಅಷ್ಟು ಸರಿಯಾಗಿ ಮೀನ್ಸ್ ಒಂದೇ ಸಾರಿ ಹೇಳಿದರೆ ಯಾರೂ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಏನಾರು ಅಟ್ರ್ಯಾಕ್ಟ್ ಮಾಡಬೇಕಲ್ಲ. ಸೇ ಫಾರ್ ಎಕ್ಸಾಂಪಲ್, ಯಾವನೋ ಒಬ್ಬನ ಶಾಪ್ನವನು ಬೈ ಒನ್ ಗೆಟ್ ಒನ್ ಫ್ರೀ ಅಂತಂದರೆ ಎವ್ರಿಬಡಿ ವಿಲ್ ಗೋ ಟು ದಟ್ ಶಾಪ್. ವೆದರ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಈಸ್ ಗುಡ್ ಆರ್ ನಾಟ್, ದಟ್ ಇಸ್ ಸೆಕೆಂಡರಿ. ಬಟ್ ಸಮಥಿಂಗ್ ಈಸ್ ಕಮಿಂಗ್ ಆರ್ ಗೆಟಿಂಗ್ ಫ್ರೀಲಿ ಅಂದ್ರೆ ನಮ್ಮ ಜನ ಆರಾಮಾಗಿ ಹೋಗ್ತಾರೆ. ಅದಕ್ಕೆ ಗೌರ್ಮೆಂಟ್ದವರು ಏನು ಮಾಡಿದರು? ದ ಇನ್ಸೆಂಟಿವ್ಸ್ ವೇರ್ ಗಿವನ್ ಟು ಕಪಲ್ಸ್ ವಿತ್ ಸ್ಮಾಲ್ ಫ್ಯಾಮಿಲೀಸ್. ಅಂದರೆ ಯಾರ ಫ್ಯಾಮಿಲಿ ಸಾಣದಿತ್ತು, ಯಾವ ಕಪಲ್ಲಿಗೆ ತಂದೆ ತಾಯಿಗೆ 1 ಅಥವಾ 2 ಮಗು ಮಾತ್ರ ಇದ್ದು ಅಂಥವರಿಗೆ ಇಂಟೆನ್ಸಿವ್ಸ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟನ್ನು ಅಥವಾ ಗೌರ್ಮೆಂಟ್ದಿಂದ ಬೆನಿಫಿಟ್ಗಳನ್ನು ಗೌರ್ಮೆಂಟ್ ಕೊಡ್ಲಿಕ್ಕತ್ತು. ಯಾಕೆ ಈ ಥರದ್ದನ್ನು ಅವರು ಪ್ರಾಕ್ಟೀಸ್ ಮಾಡಿದರು ಅಥವಾ ಅಪ್ಲೈ ಮಾಡಿದರು ಅಂದರೆ ಜಸ್ಟ್ ಟು ಅಟ್ರ್ಯಾಕ್ಟ್ ದ ಪೀಪಲ್ ಟುವರ್ಡ್ಸ್ ಸ್ಮಾಲ್ ಫ್ಯಾಮಿಲೀಸ್. ಸಣ್ಣ ಫ್ಯಾಮಿಲಿಗಳಾದರೆ ಪಾಪ್ಯುಲೇಷನ್ ಗ್ರೋತ್ ಕಡಿಮೆ ಆಗ್ತದನ್ನುವಂಥ ಇಂಟೆನ್ಷನ್ಲೆ ಇಂಟೆನ್ಸಿವ್ಸ್ಗಳನ್ನು ಕೊಟ್ಟು ದೇ ಅಟ್ರ್ಯಾಕ್ಟೆಡ್ ದ ಪೀಪಲ್ ಆ್ಯಂಡ್ ಟ್ರೈ ಟು ಚೆಕ್ ದ ಪಾಪ್ಯುಲೇಷನ್ ಗ್ರೋತ್. ಸೊ ದೀಸ್ ಆರ್ ದ ಸಮ್ ಮೇಜರ್ಸ್ ಟೇಕನ್ ಬೈ ಗವರ್ಮೆಂಟ್ ಟು ರೆಡ್ಯೂಸ್ ದ ಪಾಪ್ಯುಲೇಷನ್ ಗ್ರೋತ್. ಹೋಪ್ ಇಟ್ ಈಸ್ ಕ್ಲಿಯರ್, ಅರ್ಥ ಆಗಿರಬಹುದು ಅಂತ ಅನ್ಕೋತೀನಿ. ಆ್ಯಂಡ್ ಟ್ರೈ ಟು ರಿಮೆಂಬರ್ ದೀಸ್ ಪಾಯಿಂಟ್ಸ್. What are the measures taken by government to check the population growth? ಎಲ್ಲ ಗೊತ್ತಿರಬೇಕು ನಿಮಗೆ. ವಾಟ್ ಆರ್ ದ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಜನ್? ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಏನದ? ಈ ಪಾಪ್ಯುಲೇಷನ್ ಗ್ರೋಥನ್ನು ಕಡಿಮೆ ಮಾಡಲಿಕ್ಕೆ ಗೌರ್ಮೆಂಟ್ದವರು ತಗೊಂಡಂಥ ಮೇಜರ್ಸ್ ಯಾವವ ಅಥವಾ ಸ್ಟೆಪ್ಸ್ ಯಾವವ? ಇವು ಎರಡೂ ಆಸ್ಪೆಕ್ಟ್ಗಳು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಎಷ್ಟು ಎಸೆನ್ಷಿಯಲ್ ಅದ ಅಷ್ಟೇ ಪಾಯಿಂಟ್ಗಳನ್ನು ಆನ್ಸರ್ ಒಳಗೆ ರೀಪ್ರೆಸೆಂಟ್ ಮಾಡಬೇಕು. ನಾಟ್ ನೆಸಸರಿ ಟು ಎಕ್ಸ್ಪ್ಲೇನ್ ದ ಥಿಂಗ್ಸ್, ಜಸ್ಟ್ ಯು need to write the points. What are the reasons for population explosion and what are the measures taken by government to check the population growth? So coming to very important bit of the chapter. ಈ ಟಾಪಿಕ್ ಒಳಗೆ ನಿಮಗೆ 3 ಮಾರ್ಕಿಗೆ ಬರೋ ಅಂಥ ಕ್ವಶನ್ಸು ಈಗೇನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಮುಂದಿನ ಪಾರ್ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಮೆಥಡ್ ಯೂಸ್ಡ್ ಫಾರ್ birth control or preventing unwanted pregnancies is contraceptive method. This is also one major, actually this is the most important measure to check the population growth. Population growth na ಕಂಟ್ರೋಲ್ ಮಾಡಬೇಕಾದ್ರೆ ಕಾಂಟ್ರಾಸೆಪ್ಟಿವ್ ಮೆಥಡ್ಗಳನ್ನು ಯೂಸ್ ಮಾಡ್ಕೋಬೇಕು.
ಯಾವುದನ್ನು ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂತ ಕರೀತಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದ ಕಾಂಟ್ರಾಸೆಪ್ಟಿವ್? ಇಲ್ಲೇ ಎರಡು ಟರ್ಮ್ಗಳು, ಕನ್ಸೆಪ್ಷನ್, ಕಾಂಟ್ರಾಸೆಪ್ಷನ್. ಯಾವುದು ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡ್ತದ ಅಥವಾ ಫರ್ಟಿಲೈಸೇಷನ್ ಆ್ಯಂಡ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಹೆಲ್ಪ್ ಮಾಡ್ತದ, ಅದನ್ನು ಕನ್ಸೆಪ್ಷನ್ ಅಂತ ಕರೀತಾರೆ. ಸಿಂಪಲ್, ಇದಕ್ಕೆ ಅಪೋಸಿಟ್ ಕಾಂಟ್ರಾಸೆಪ್ಷನ್. ಎನಿ ಮೆಥಡ್, ಯಾವುದೇ ಮೆಥಡ್ಡು which is used for birth control or preventing unwanted pregnancies, it is called contraceptive method. ಯಾವುದೇ ಒಂದು ಮೆಥಡ್ಡು ಚೈಲ್ಡ್ ಬರ್ತ್ನ ಕಂಟ್ರೋಲ್ ಮಾಡ್ತಿದ್ರೆ, ಪ್ರೆಗ್ನೆನ್ಸಿನ, ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡ್ತಿದ್ರೆ, ಅವೆಲ್ಲ ಮೆಥಡ್ಡಿಗೆ ಏನಂತ ಕರೀತಾರೆ? ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂತ ಕರೀತಾರೆ. ದಿಸ್ ಈಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಟು ಬಿ ಯೂಸ್ಡ್ ಬೈ ದ ಪೀಪಲ್ ಟು ಕಂಟ್ರೋಲ್ ಪಾಪ್ಯುಲೇಷನ್ ಗ್ರೋತ್. ಈ ಇನ್ಕ್ರೀಸಿಂಗ್ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯೂಸ್ ಮಾಡಬೇಕಾದಂಥ ಮೆಥಡ್ ಯಾವುದು ಅಂತಂದರೆ ಕಾಂಟ್ರಾಸೆಪ್ಟಿವ್ ಮೆಥಡ್. ದ ಡೆಫಿನಿಷನ್ ಈಸ್ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್ ದ ಡೆಫಿನಿಷನ್. ದ ಮೆಥಡ್ ಯೂಸ್ಡ್ ಫಾರ್ ಬರ್ತ್ ಕಂಟ್ರೋಲ್ ಆರ್ ಪ್ರಿವೆಂಟಿಂಗ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಈಸ್ ಕಾಲ್ಡ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ಲೆಟ್ ಅಸ್ ಮೂವ್ ಟು ವಾಟ್ ಆರ್ ದ ಕಾಂಟ್ರಾಸೆಪ್ಟಿವ್ಸ್. ಕಾಂಟ್ರಾಸೆಪ್ಟಿವ್ಸ್ ಅಂದರೆ ಏನು? ಈ ಕಾಂಟ್ರಾಸೆಪ್ಟಿವ್ ಮೆಥಡ್ ಒಳಗೆ ಎಷ್ಟು ಟೈಪ್ ಅವ? ಸೊ ಲೆಟ್ ಅಸ್ ಮೂವ್ ಫಾರ್ ಕಾಂಟ್ರಾಸೆಪ್ಟಿವ್ಸ್. ಕಾಂಟ್ರಾಸೆಪ್ಟಿವ್ಸ್ ಐದರ್ ಪ್ರಿವೆಂಟ್ ಗೆಮೆಟ್ ಫಾರ್ಮೇಷನ್ ಆರ್ ದೇ ಪ್ರಿವೆಂಟ್ ಫರ್ಟಿಲೈಸೇಷನ್ ಆರ್ ಇಂಪ್ಲಾಂಟೇಷನ್. ಸೊ ಇಲ್ಲೇನು ಹೇಳಿದ್ರೆ ಡೆಫಿನಿಷನ್ ಒಳಗೆ, ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂದರೆ it is the method used for birth control or preventing unwanted pregnancies. then ಪ್ರಶ್ನೆ, ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸು ಯಾವ ರೀತಿ ಬರ್ತ್ನ ಕಂಟ್ರೋಲ್ ಮಾಡ್ತಾವ? ಫಾರ್ ದ್ಯಾಟ್ ಹಿಯರ್ ಇಸ್ ದ ಆನ್ಸರ್. ಕಾಂಟ್ರಾಸೆಪ್ಟಿವ್ಸ್ ಐದರ್ ಪ್ರಿವೆಂಟ್ ಗೆಮೆಟ್ ಫಾರ್ಮೇಷನ್, ಗೆಮೆಟ್ ಫಾರ್ಮೇಷನ್ನರೇ ಪ್ರಿವೆಂಟ್ ಮಾಡಬಹುದು, or fertilization. Say for example, gamete formation has completed, gamete formation ಆಗ್ಯದ, gametes ರಿಲೀಸು ಆಗ್ಯಾವ, ಬಟ್ ಫರ್ಟಿಲೈಸೇಷನನ್ನು ಪ್ರಿವೆಂಟ್ ಮಾಡಿದರೆ ಅಫ್ಕೋರ್ಸ್ ದ ಪ್ರೆಗ್ನೆನ್ಸಿ ಕ್ಯಾನ್ ಬಿ ಪ್ರಿವೆಂಟೆಡ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಕಾಂಟ್ರಾಸೆಪ್ಟಿವ್ಸ್ ಪ್ರಿವೆಂಟ್ ಇಂಪ್ಲಾಂಟೇಷನ್. ಆಲ್ರೆಡಿ ದಿಸ್ ಯು ಹ್ಯಾವ್ ಸ್ಟಡಿಡ್ ಇನ್ ದ ಹ್ಯೂಮನ್ ರೀಪ್ರೊಡಕ್ಷನ್. ನಾನು ಆವಾಗಲೂ ಹೇಳಿದ್ದೆ, ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್ ಹಿಯರ್. ಫರ್ಟಿಲೈಸೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಅಷ್ಟೇ ಇಂಪಾರ್ಟೆಂಟ್ ಸ್ಟೆಪ್ ಯಾವುದದ ಇನ್ ಹ್ಯೂಮನ್ ರೀಪ್ರೊಡಕ್ಷನ್ ಅಲಾಂಗ್ ವಿತ್ ದ ಫರ್ಟಿಲೈಸೇಷನ್. ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಈಸ್ implantation. What is implantation? The developing blastocyst gets embedded in the endometrium of uterus. ಬೆಳೀತಿರೋಂಥ ಬ್ಲಾಸ್ಟೋಸಿಸ್ಟು ಯುಟೆರಸ್ದ ಎಂಡೋಮೆಟ್ರಿಯಮ್ಗೆ ಅಟ್ಯಾಚ್ ಆಗ್ತದೆ, ಅದ್ರ ಒಳಗಡೆಗೆ ಸಿಗಾಕೋತದ, ಪ್ಲಸೆಂಟಾ ಫಾರ್ಮೇಷನ್ ಸ್ಟಾರ್ಟ್ ಆಗ್ತದೆ. ದಿಸ್ ಪ್ರಾಸೆಸ್ ಈಸ್ ನಥಿಂಗ್ ಬಟ್ ಇಂಪ್ಲಾಂಟೇಷನ್. ಈಗ ಫರ್ಟಿಲೈಸೇಷನ್ ಆದ್ರೂ ಕೂಡ ಇಂಪ್ಲಾಂಟೇಷನ್ ಫೇಲ್ ಆದರೆ ದೆರ್ ಈಸ್ ನೋ ಕಂಟಿನ್ಯೂವೇಷನ್ ಆಫ್ ಪ್ರೆಗ್ನೆನ್ಸಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಫರ್ಟಿಲೈಸೇಷನ್ ಈಸ್ ಎಕ್ಸಿಕ್ಯೂಟೆಡ್, ಬಟ್ ಇಂಪ್ಲಾಂಟೇಷನ್ ಫೇಲ್ ಆದರೆ ಅಲ್ಲಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಕಾಂಟ್ರಾಸೆಪ್ಟಿವ್ಸು ಈ ಮೂರು ಪ್ರಾಸೆಸ್ಗಳನ್ನು ಪ್ರಿವೆಂಟ್ ಮಾಡ್ತಾವೆ. ಐದರ್ ದೆ ಕ್ಯಾನ್ ಪ್ರಿವೆಂಟ್ ದ ಗೆಮೆಟ್ ಫಾರ್ಮೇಷನ್, ಆರ್ ದೆ ಕ್ಯಾನ್ ಪ್ರಿವೆಂಟ್ ದ ಫರ್ಟಿಲೈಸೇಷನ್, ಆರ್ ದೆ ಕ್ಯಾನ್ ಪ್ರಿವೆಂಟ್ ದ ಇಂಪ್ಲಾಂಟೇಷನ್. ದೆನ್ ಕ್ವಶನ್ ಈಸ್, ವಾಟ್ ಆರ್ ದ characters of an ideal contraceptive? Ideal contraceptive ಹೆಂಗಿರಬೇಕು? What are the characters of ideal contraceptive? ಫಸ್ಟು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂದರೆ ಏನು ತಿಳ್ಕೊಂಡು ದೆನ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಕಾಂಟ್ರಾಸೆಪ್ಟಿವ್ ಐಡಿಯಲ್ ಅಂತ ಕರೆಸ್ಕೋಬೇಕಾದ್ರೆ ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ. The person who is using that one, it should be user friendly, it should be easily available,
ಅದು ಯೂಸ್ ಮಾಡುವಂಥ ಪರ್ಸನ್ನಿಗೆ ಮಾರ್ಕೆಟ್ ಒಳಗೆ ಈಸಿಯಾಗಿ ಸಿಗಬೇಕು. ಇಟ್ ಶುಡ್ ಬಿ ಇಫೆಕ್ಟಿವ್. ಅಂದ್ರೆ ಅದು ಫರ್ಟಿಲೈಸೇಷನ್ನರೇ ಪ್ರಿವೆಂಟ್ ಮಾಡಲಿ, ಅಥವಾ ಗ್ಯಾಮೆಟ್ ಫಾರ್ಮೇಷನ್ನರೇ ಪ್ರಿವೆಂಟ್ ಮಾಡಲಿ, ಇಂಪ್ಲಾಂಟೇಷನ್ನರೇ ಪ್ರಿವೆಂಟ್ ಮಾಡಲಿ, ಅದರದ್ದು ಫಂಕ್ಷನ್ ಏನಿರ್ತದೆ ಅದನ್ನದು ಇಫೆಕ್ಟಿವ್ ಆಗಿ ಕ್ಯಾರಿ ಮಾಡಬೇಕು. ರಿವರ್ಸಿಬಲ್ ವಿತ್ ನೋ ಆರ್ ಲೀಸ್ಟ್ ಸೈಡ್ ಇಫೆಕ್ಟ್. ದ ಪರ್ಸನ್ ಹೂ ಈಸ್ ಯೂಸಿಂಗ್ ದ ಕಾಂಟ್ರಾಸೆಪ್ಟಿವ್ ಟು ಪ್ರಿವೆಂಟ್ ದ ಬರ್ತ್, ಅವ್ರ ಹೆಲ್ತ್ ಮೇಲೆ ಯಾವುದೇ ರೀತಿ ಸೈಡ್ ಇಫೆಕ್ಟನ್ನು ಕ್ರಿಯೇಟ್ ಮಾಡಬಾರದು. ದೆನ್ ಒನ್ ಮೋರ್ ಈಸ್ ಡಸ್ ನಾಟ್ ಇಂಟರ್ಫಿಯರ್ ವಿತ್ ದ ಸೆಕ್ಚುವಲ್ ಇಂಟರ್ಕೋರ್ಸ್ ಆಫ್ ದ ಯೂಸರ್. ಇಟ್ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ದ ಸೆಕ್ಚುವಲ್ ಇಂಟರ್ಕೋರ್ಸ್ ಆರ್ reproduction process. If a contraceptive is having all these characters, it is considered to be ideal contraceptive. Remember the terms for ideal contraceptive, because it is 3-mark question. What are the characters of ideal contraceptive? It should be user friendly, it should be easily available, it should be effective, it should be reversible with no or least side effects, and it should not interfere with the sexual intercourse of the ಯೂಸರ್. ಯಾವ ಕಾಂಟ್ರಾಸೆಪ್ಟಿವ್ಗೆ ಇವೆಲ್ಲ ಕ್ಯಾರೆಕ್ಟರ್ಗಳು ಇರ್ತಾವ, ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ದ ಐಡಿಯಲ್ ಕಾಂಟ್ರಾಸೆಪ್ಟಿವ್. ಆ್ಯಂಡ್ ಮೇಕಿಂಗ್ ಯೂಸ್ ಆಫ್ ದೀಸ್ ಕಾಂಟ್ರಾಸೆಪ್ಟಿವ್ಸ್ ಡ್ಯೂರಿಂಗ್ ದ ಸೆಕ್ಚುವಲ್ ಇಂಟರ್ಕೋರ್ಸ್ ಆರ್ ಬಿಫೋರ್ ಅಂಡರ್ಗೋಯಿಂಗ್ ದ ಸೆಕ್ಚುವಲ್ ಇಂಟರ್ಕೋರ್ಸ್, it will prevent the unwanted pregnancy as well as it controls the birth, so that population explosion can be controlled. So this is one part. And moving to the continuation of this one, following are the categories of available contraceptives. ನಿಮಗೆ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂದರೆ ಡೆಫಿನಿಷನ್ ಗೊತ್ತಾಯಿತು. Any method which prevents the birth or unwanted pregnancy, it is called contraceptive method. Then how contraceptives prevent the birth or pregnancy? By preventing the gamete formation, by preventing the fertilization, and by preventing the implantation. Which one is the ideal contraceptive? ಯಾವುದು ಯೂಸರ್ ಫ್ರೆಂಡ್ಲಿ ಅದ, which is easily available, which is effective, which is not producing any side effect on the user body, and which is not interfering with the sexual intercourse. If these characters are there for the contraceptive, it is considered as ideal contraceptive. Then ಮೆಥಡ್ಸ್ ಯಾವವ, ಕಾಂಟ್ರಾಸೆಪ್ಟಿವ್ ಮೆಥಡ್ಗಳು ಯಾವುವು? ದ ವೆರಿ ಇಂಪಾರ್ಟೆಂಟ್ ಬಿಟ್ ಆಫ್ ದ ಚಾಪ್ಟರ್. ನ್ಯಾಚುರಲ್ ಆರ್ ಟ್ರೆಡಿಷನಲ್ ಕಾಂಟ್ರಾಸೆಪ್ಟಿವ್ಸ್, ಬ್ಯಾರಿಯರ್ಸ್, IUDs, intrauterine devices, oral contraceptives, injectables and implants, surgical methods. All these are included under the category of contraceptives. That means ಇದರೊಳಗೆ ಯಾವುದರೇ ಒಂದು ಮೆಥಡನ್ನು ಬಿಫೋರ್ ಅಂಡರ್ಗೋಯಿಂಗ್ ಸೆಕ್ಚುವಲ್ ರೀಪ್ರೊಡಕ್ಷನ್ or sexual intercourse, if the person uses, it will prevent the unwanted birth as well as unwanted pregnancy. List the different types of contraceptives: natural contraceptives, barriers, IUDs, intrauterine devices, oral contraceptives, injectables and implants, ಸರ್ಜಿಕಲ್ ಮೆಥಡ್ಸ್. ಈ 6 ಡಿಫರೆಂಟ್ ಮೆಥಡ್ಗಳನ್ನು ಎದ್ರೊಳಗೆ ಇನ್ಕ್ಲೂಡ್ ಮಾಡ್ತದೆ, ಕಾಂಟ್ರಾಸೆಪ್ಟಿವ್ ಕೆಟಗರಿ ಒಳಗೆ ಇನ್ಕ್ಲೂಡ್ ಮಾಡ್ತಾರೆ. ಇದ್ರೊಳಗೆ ಯಾವುದನ್ನು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾನ್ ಬಿ ಯೂಸ್ಡ್ ಆ್ಯಂಡ್ ವಿಚ್ ಈಸ್ ಓನ್ಲಿ ಮೆಂಟ್ ಫಾರ್ ದ ಫೀಮೇಲ್. ಇದರೊಳಗೆ ಸೈಡ್ ಎಫೆಕ್ಟನ್ನು ಯಾವುದು ಪ್ರೊಡ್ಯೂಸ್ ಮಾಡ್ತದೆ, ಯಾವುದು ಮಾಡಂಗಿಲ್ಲ, ಅಬೌಟ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. Hope this explanation is clear for you. Once again, I would like to remind what are the reasons for population explosion that you should know, how population explosion can be controlled, definition of contraceptive method, how contraceptives prevent the unwanted birth and pregnancy, what are the characters of ideal contraceptives,
And what are the different categories of contraceptives? These are the things that you need to make the practice. Hope this explanation is clear for you.